7 ತಲೆಮಾರು ಅಂತೀವಲ್ಲ, 7 ತಲೆಮಾರು ನಾವಿರೋದೇ ನಾವು ನೋಡಿ ನಮ್ಮ ತಂದೆಗೆ ನಮ್ಮ ಮುತ್ತಜ್ಜ ಈ 3 ಮಂದಿಗೆ ಅಷ್ಟೇ ನೋಡಿರ್ತೀವಿ. ಭಾಳ ಅಂದ್ರೆ ಮುತ್ತಜ್ಜ ನೋಡ್ಬೋದು ಭಾಳ ಜನ, ಅದು ವಯಸ್ಸಿದ್ರೆ. ಆ 3 ಜನಕ್ಕೆ ನಾವು ಪಿತಾಮಹ ಅಂತಂದ್ರೆ ತಾತ, ಪ್ರಪಿತಾಮಹ ಅಜ್ಜ, ತಂದೆ 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 ತಂದೆ. ಈ ಥರ ಅಲ್ಲಿ ನಾವು ಪಿಂಡ ಪ್ರಧಾನ ಮಾಡಬೇಕಾಯ್ತು ಅಂತಂದ್ರೆ ಅದು ಗೋತ್ರಗಳನ್ನು ಹೇಳಿಕೊಂಡು ಏನು ನದಿ ತೀರದಾಗ ಅಥವಾ ನಮ್ಮ ಲಾಸ್ಟಿಗೆ ಎಲ್ಲಿ ಇರಲಿಲ್ಲ ಅಂತಂದ್ರೆ ಸ್ವಗ್ರಹದಲ್ಲಿನೂ ಕೂಡ ನಾವು ಮಾಡಬಹುದು. ಆಮೇಲೆ ಯಾವುದೇ ದುರ್ಮರಣ ಆಗಿರ್ತದ್ರಿ, ಒಂದು ಸರಿ ಒಬ್ಬರು ಯಾರಾದರೂ ಮನೆಯಲ್ಲಿ ಒಬ್ಬರು ತೀರ್ಕೊಂಡು ಅಂತಂದರೆ ಅವ್ರ ಜೊತೆನೇ ಒಂದು 3 ಜನ ತೀರ್ಕೊಂಡು, ಒಬ್ಬರು ತೀರ್ಕೊಂಡು ಅಂತಂದರೆ ಅವ್ರ ಮನೆ ಮತ್ತಿನ ಇಲ್ಲಪ್ಪ ಈ ನಕ್ಷತ್ರದಲ್ಲಿ ತೀರ್ಕೊಂಡಾಗ ಇನ್ನೂ ಒಂದು ಮರಣ ಆಗ ಸಂಭವ ಇರ್ತವೆ. ಅದಕ್ಕೆ ದುರ್ಮರಣ ಅಂತ ಹೇಳ್ತಾರೆ. ಆ ದುರ್ಮರಣ ಆಗಬೇಕು ಅಂತಂದ್ರೂ ಈ ಕೆಲವೊಂದು ಈ ಪಿತೃಗಳ ಶಾಪ ಇರ್ತದೆ. ಏನು ಈ ಕೆಲವೊಂದು ಜನ ಹೇಳ್ತಾರೆ, ಇಲ್ಲ ನಿಮಗೆ ಸರ್ಪದೋಷ, ಏನಿಲ್ಲ. ನಾವು ಮನ್ಯಾಗ ಪಿತೃಗಳಿಗೆ 15 ದಿವಸ ಒಳಗೆ ನಾವು ಪಿತೃಗಳಿಗೆ ನಾವು ತರ್ಪಣ ಕೊಡಲಿಲ್ಲ, ಪಿತೃಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಅವರು ಶಪಿಸುತ್ತಾರೆ. ಅದಕ್ಕಾಗಿ ನಮಗೇನಾದ ಆ ಒಂದು ಯಾವುದೇ ನಾವು ಕಾರ್ಯಗಳು ಮಾಡ್ತೀವಿ ಅಂತಂದ್ರೆ ಎಲ್ಲನೂ ವಿಘ್ನಗಳೇ ಆಗ್ತಾವೆ. ನಿರ್ವಿಘ್ನವಾಗಿ ಯಾವುದೂ ಆಗಲ್ಲ. ಯಾವುದು ಗಣಪತಿ ಪೂಜೆ ಮಾಡ್ತೀವಿ, ಗಣಪತಿ ಸ್ಮರಣೆ ಮಾಡ್ತೀವಿ ಅಂತಂದರೆ ನಮ್ಮ ಶಿವ ಕಾರ್ಯ ಗಣಪತಿ ನಿರ್ವಿಘ್ನವಾಗಲಿ ಆಗಲಿ ಅಂತ ಹೇಳ್ತೀವಿ. ಆದರೆ ಈ ಪಿತೃ ಪಕ್ಷದಲ್ಲಿ ಪಿತೃದೇವತೆಗಳೇ ಬರ್ತಾರೆ. ಆ ಪಿತೃದೇವತೆಗಳು ಬಂದಾಗ ಆ ಪಿತೃದೇವತೆಗಳ ಸ್ವರೂಪದಲ್ಲಿ ವಸು, ರುದ್ರ, ಆದಿತ್ಯ ಈ 3 ಪಿತಾಮಹ, ಪ್ರಪಿತಾಮಹ ಅಂತ ಈ 3 ತಲೆಮಾರುಗಳು ಏನು 3 ತಲೆಗಳು ಇರ್ತವೆ ಅವರನ್ನು ಇವತ್ತಿನ ದಿವಸ ಸ್ಮರಣೆ ಮಾಡಿಕೊಂಡು ನಾವು ಅವರ ಪಿಂಡ ಪ್ರದಾನವನ್ನು ಮಾಡಬೇಕು. ನಾವು ಯಾವ ಮುಖಕ್ಕೆ ಕೂಡಬೇಕು, ನಾವು ಆ